ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಿಮಗೆ 500 ರೂಪಾಯಿಂದ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಎಲ್ರಿಗೂ ಸಾಲ ಅನ್ನೋದು ಸಿಗ್ತಿದೆ. ಸ್ಟೂಡೆಂಟ್ ಆಗಿರ್ಬೋದು, ಸ್ಯಾಲ್ರಿಡ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಎಲ್ರಿಗೂ ಸಾಲ ಅನ್ನೋದು ಸಿಗ್ತಿದೆ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ಕಂಟಿನ್ಯೂ ಇನ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ನನ್ನ ಮೊಬೈಲ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ತಿದ್ದೀನಿ. ಮತ್ತೆ ನಿಮಗೆ ಒಂದು ಸಲ ತೋರಿಸ್ತಿದ್ದೀನಿ, ನೋಡ್ಕೋಬಹುದು. ಇಲ್ಲಿ ನಿಮಗೆ ಒಂದು OTP ಅನ್ನೋದು ಜನರೇಟ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಇಲ್ಲಿ ನಿಮಗೆ ಕಾಣಿಸ್ತಿದೆ OTP ಅನ್ನೋದು ಜನರೇಟ್ ಆಗುತ್ತೆ. ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. OTP ಮಾಡಿ ಎಂಟರ್ ಮಾಡಿದ್ದೀರಾ ಅನ್ನೋದಾದ್ರೆ ನೀವು ಲೈವ್ ಆಗಿ ನೋಡ್ಕೋಬಹುದು. ನನಗೆ 20,000 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಕೊಡ್ತಿದ್ದಾರೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಎ ಲೋನ್ ಟರ್ಮ್ ಅಂತ ಕೇಳ್ತಿದೆ. ನಿಮಗೆ ಎಷ್ಟು ದಿನ ಬೇಕು ಸಾಲ ಅನ್ನೋದು ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಟರ್ಮ್ ಅಂತಂದ್ರೆ ಇಲ್ಲಿ ಟೆನ್ಯೂರ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 3 ತಿಂಗಳು ಬೇಕಾ ಅಥವಾ 180 ದಿನ 6 ತಿಂಗಳು ಬೇಕಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಒಂದೊಂದಕ್ಕೂ ಒಂದೊಂದು ಥರ ನಿಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಬೀಳುತ್ತೆ. ಇಲ್ಲಿ ನೋಡ್ಕೋಬಹುದು 22,000 ರೂಪಾಯಿ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು. 180 ದಿನಕ್ಕಾದ್ರೆ 23,000 ರೂಪಾಯಿ ನೀವು ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಂಡು 90 ಡೇಸ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅನ್ನೋದು ಮಾಡಿದಿರಾ ಅನ್ನೋದಾದ್ರೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಸಾಲ ಅನ್ನೋದು ಸಿಗುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀಸು, ಡಿಸ್ಬರ್ಸಲ್ ಅಮೌಂಟು, ಇಂಟ್ರೆಸ್ಟ್ ರೇಟು, ಟೋಟಲ್ ಡ್ಯೂ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಎಷ್ಟು ಪೇ ಮಾಡಬೇಕು ಅಂತ ಈ ಥರ ಇರುತ್ತೆ ಇಂಟರ್ಫೇಸು ಈ ಅಪ್ಲಿಕೇಶನ್ ಅಲ್ಲಿ. ಇಲ್ಲಿ ನಿಮಗೆ ಹೋಮ್ ಬಟನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇನ್ವೆಸ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಮತ್ತೆ ನನಗೆ ಈ ಅಪ್ಲಿಕೇಶನ್ ಅಲ್ಲಿ ಇಷ್ಟ ಆಗಿದ್ದು ಇನ್ವೈಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿಬಿಟ್ಟು 200 ರೂಪಾಯಿವರೆಗೂ ಹಣ ಅನ್ನೋದು ಗಳಿಸ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ನೀವು ಹಣ ಗಳಿಸಿರೋದನ್ನ ನೀವು ರೀಪೇಮೆಂಟ್ ಅನ್ನೋದು ಮಾಡ್ಕೋಬಹುದು. ಲೋನ್ ತಗೊಂಡು ರೀಪೇಮೆಂಟ್ ಅನ್ನೋದು ಮಾಡ್ಕೋಬಹುದು. ನಾನು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಮತ್ತೆ ಇನ್ವೆಸ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇನ್ವೆಸ್ಟ್ನ ಬಿಟ್ಬಿಡಿ, ಅದು ನಮಗೆ ಬೇಕಾಗಿಲ್ಲ. ಬೇಕಿದ್ರೆ ಇದರಿಂದ ತಗೋಬೇಕೇ ಹೊರತು ನಾವು ಅದರಿಂದ ಅದಕ್ಕೆ ಕಟ್ಟೋ ರೀತಿ ಇರಬಾರ್ದು. ನಾವು ಇನ್ವೈಟ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅದರಿಂದ ಹಣ ಅನ್ನೋದು ಗಳಿಸ್ಕೊಳ್ಳಿ. ಮತ್ತು ಲೋನ್ಸ್ ಅನ್ನೋದು ಅದರಿಂದನೇ ಪಡ್ಕೋಬೋದು ನೀವು ಬೇಕಿದ್ರೆ. ಫ್ರೆಂಡ್ಸ್, ಎಮರ್ಜೆನ್ಸಿ ಇದ್ದಾಗ ತುಂಬ ಹೆಲ್ಪ್ ಅನ್ನೋದು ಆಗುತ್ತೆ. 500 ರೂಪಾಯಿಂದ ಸ್ಟಾರ್ಟ್ ಆಗಿಬಿಟ್ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ನಾನು ಮೊದಲೇ ಹೇಳಿದ್ದೆ ಈ ಅಪ್ಲಿಕೇಶನಲ್ಲಿ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 20,000 ರೂಪಾಯಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ, 3 ತಿಂಗಳು ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದ್ರೆ ಪ್ರೊಸೆಸಿಂಗ್ ಫೀಸು 899 ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ. GST 161 ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಇಂಟ್ರೆಸ್ಟ್ ರೇಟು ನೋಡೋದಾದ್ರೆ 1,510 ರೂಪಾಯಿ ಅನ್ನೋದು ನೀವು ಇಂಟ್ರೆಸ್ಟ್ ರೇಟ್ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಮಂತ್ಲಿ EMI ನೋಡೋದಾದ್ರೆ 20,000ಕ್ಕೆ ನಿಮಗೆ 7,170 ರೂಪಾಯಿ ಥರ ಬೀಳುತ್ತೆ. 3 ತಿಂಗಳು ಬೀಳುತ್ತೆ. ಸೊ ನೀವು ಟೋಟಲ್ ನಿಮ್ಮ ಕೈಗೆ ಬರೋದು ಪ್ರೊಸೆಸಿಂಗ್ ಫೀಸ್ ಎಲ್ಲ ಕಟ್ಟಾಗ್ಬಿಟ್ಟು 18,940 ರೂಪಾಯಿ ಅನ್ನೋದು ನಿಮ್ಮ ಕೈಗೆ ಬರುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಈ ಥರ ಇರುತ್ತೆ, ನೋಡ್ಕೋಬೋದು. 21,510 ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. RBI ಮತ್ತು NBFC ಅಪ್ರೂವ್ಡ್ ಆಗಿದೆ. ಅಪ್ಲಿಕೇಶನ್ ಯಾವುದೇ ಥರ ತೊಂದರೆ ಇರೋದಿಲ್ಲ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 4.5 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಪ್ಲೇಸ್ಟೋರಲ್ಲಿ ಈ ಥರ ಸಿಗುತ್ತೆ. ಬ್ರಾಂಚ್ ಪರ್ಸನಲ್ ಕ್ಯಾಶ್ ಲೋನ್ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದ್ರೆ ಸಿಗುತ್ತೆ ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.